ನಮ್ಮ ಅಕ್ಕ ನೋಡಕ್ ಯಾವ್ದೋ ಹುಡುಗನ್ ಕಡೆಯವ್ರು ಬಂದಿದ್ರು, ನಾನು ವಿಡಿಯೋ ಮಾಡ್ಕೊಳದ ನೋಡಿ ನಮ್ಮ ಅಕ್ಕ ಏನಂದ್ಲು ಗೊತ್ತಾ, ಇದು ಹುಡುಗ ಬಂದಿದ್ರು ಅಂತ ಎಲ್ಲ ಯಾಕೆ ಬಿಡ, ಅದು ಫಂಕ್ಷನ್ಗೆ ಅಂತ ಹಾಕು. ಅಕ್ಕ ನಿನ್ ಗಂಡ ಹೆಂಗಿರಬೇಕು ನೋಡಮ್ಮ ತಮಾಷೆ ಮಾಡ್ತೀನಿ ಹೇಳು. ಹೋಗ ನೀನ್ ನೋಡಕ್ ಹೋಗ್ತಿಲ್ಲ, ಅವಾಗ ಎಂತ ನೋಡ್ತೀವಿ ಬಿಡು. ನಾವ್ ನೋಡಕ್ಕೆ ಹೋಗಲ್ವಲ್ಲ, ನಾವು ಡವ್ ಹೊಡಿತೀವಿ. ಈಗ ಗೊತ್ತಾಯ್ತು. ಅಪರೂಪಕ್ಕೆ ಏನಾದ್ರು ರೆಡಿ ಆಗ್ಬಿಟ್ರೆ ಫೋಟೋ ತೆಗಿ ಅಂತ ಕೊಟ್ಲೆ ಕೊಡ್ತಾಳೆ. ಸೀರೆ ಫುಲ್ ಬರ್ಬೇಕು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬರ್ತದ ಫುಲ್ಲು. ಓಲಿ ಪಾಪ ಅಂತ ಫೋಟೋ ತೆಗೆದ್ರೆ ಏನ್ ಹೇಳ್ಬೇಕು, ಒಂದು ನೆರಪಾಗಿರೋ ತೆಗೀರ ನೋಡು, ಎಲ್ಲ ಪಟ ತೆಗ್ದಿಕೊಂಡು. ಬಾಳ ಮನಗೊಂದು ಬಗಳಾನ ಅಂತ ಇವಳು ಹೆಂಗಪ್ಪ ಸಂಭಾಳ್ಸೋದು. ಇದು ಸಾಲಿಲ್ಲ ಅಂತ ನಮ್ಮ ಅಮ್ಮಂಗೂ ಟಾರ್ಚರ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ಲು. ಸುಮಾರಾಗಿರೋರು ಸುಮಾರಾಗಿ ಬರೋದು. ಇವತ್ತು ವೀಕೆಂಡ್ ಆಗಿದ್ರಿಂದ ಯಾಕೋ ನನಗೆ ನಾನ್ ವೆಜ್ ತಿನ್ಬೇಕು ಅನ್ನಿಸ್ತಿತ್ತು. ನಮ್ಮ ಅಕ್ಕ ಬೇರೆ ಫ್ರೀ ಆಗಿ ಮನೇಲಿ ಇದ್ಲಲ್ಲ, ಸುಮ್ನೆ ಹಂಗೆ ರೆಡಿ ಆಗು ಅಂತ ಅಂದೆ. ನಾನ್ ವೆಜ್ ಅಂದ ತಕ್ಷಣ 2 ನಿಮಿಷಕ್ಕೆ ರೆಡಿ ಆಗ್ಬಿಡೋದ. ಕೆಲ ಕೈಗಳಲ್ಲಿ ಮೊಬೈಲ್ ಬ್ಯಾನ್ ಅಂತೆ. ನಿನಗೆ ಫಸ್ಟ್ ಬಾನ್ ಮಾಡ್ಬೇಕು ಮೊಬೈಲ್ನ. ಫೋನ್ ಹಿಡ್ಕೊಂಡು ಕೂತ್ಕೊಂತ ಅಡಿಗೆ ಮಾಡಲ್ಲ ಯಾವಾಗಲೂ. ಹೋಟ್ಲಲ್ಲಿ 20 ರೂಪಾಯಿ ಕೊಡ್ಬೇಕಾಗುತ್ತಂತ ಎಲ್ಲ ನೀರು ಹಿಡ್ಕೊಂತಾವಳೆ ಕಳ್ಳಿ. ಅದಕ್ಕೆ ಬೇರೆ 20 ರೂಪಾಯಿ ಅವನ್ ಕೊಡ್ತಾನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಮೊನ್ನೆ ತಾನೇ ವ್ಯಾಕ್ಸ್ ಮಾಡ್ಸ್ಕೊಂಡ್ ಬಂದಿದ್ದೀನಿ, ನಡಿ ಬೇಗ ಆನ್ ಹಾಕ್ತೀನಿ. ನಾವೆಲ್ಲಿಗೆ ಹೋಗ್ತಿದೀವಿ ಅಂತಂದ್ರೆ ಮಿಲ್ಟ್ರಿ ಹೋಟ್ಲಿಗೆ, ನಮ್ಮ ದಾಸರಳ್ಳಿರೋ ರಾಜಣ್ಣ ಮಿಲ್ಟ್ರಿ ಹೋಟ್ಲಿಗೆ ಬಂದು. ನಮ್ಮ ಅಕ್ಕಂಗೆ ನಾನ್ ವೆಜ್ ಅಂದ್ರೆ ಯಾವ ರೇಂಜಿಗೆ ಇಷ್ಟ ಅಂತಂದ್ರೆ 2-3 ದಿನ ಇಟ್ಬಿಟ್ಟು ಕೊಟ್ಟರು ತಿಂತಾಳೆ. ಬಾಡ್ ತಂದು ಕಣ್ಮುಂದೆ ಇಡ್ತಿದ್ದಂಗೆ ನಮ್ಮ ಅಕ್ಕನ ಕಣ್ಣು ಅರಳ್ಬಿಟ್ಟು. ಅದು ಇಷ್ಟಿಟ್ಟೆ ತಿನ್ನೋದು, ಏನ್ ಇಷ್ಟಿಟ್ಟು ತಿನ್ನಲ್ಲ.